ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೊಂದು ಅಂಜನಾದ್ರಿ ಬೆಟ್ಟ ಇದೆ ಅಂತ ಅಂದರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಯಾಕಂದರೆ ಇದು ನಮ್ಮ ಕೊಪ್ಪಳದಿಂದ 25 ಕಿಲೋಮೀಟರ್ ಅಗಲಕ್ಕೆ ಇರಕ್ಕೆ ಹೋಗಿ ಅಲ್ಲಿಂದ ಮಾವಿನ ತೋಪನ್ನು ದಾಟಿ ಅಲ್ಲಿ ಸಿಗುವಂಥ ತುಂಗಭದ್ರಾ ನದಿಯ ಕಾಲುವೆ, ಎಡದಂಡೆ ಕಾಲುವೆಗೆ ನಿರ್ಮಿಸಿರುವ ಕಬ್ಬಿಣದ ಆ ಸೇತುವೆ ಮೂಲಕ ನಾವು ಹೋದಾಗ ನಮಗೆ ಕಾಣುವಂಥ ಒಂದು ಅದ್ಭುತ ಬೆಟ್ಟ ಏನಿದೆಯಲ್ಲ, ಆ ಬೆಟ್ಟವೇ ಅಂದಿಗಾಲೇಶ್ವರ ಬೆಟ್ಟ. ಅದಕ್ಕೂ ಮುಂಚೆ ನಮ್ಮ ತುಂಗಭದ್ರಾ ನದಿಯ ಎಡದಂಡೆಗೆ ಈ ಒಂದು ಸೇತುವೆ ಇದೆ. ಈ ಮೂಲಕ ತುಂಬ ಒಂದು ಮುದ ಕೊಡುತ್ತೆ ಮನಸ್ಸಿಗೆ. ತುಂಬ ಅದ್ಭುತವಾದ ಒಂದು ಪ್ರಯಾಣ ಇದು. ಈ ಕಾಣುವಂಥ ಈ ಬೆಟ್ಟವೇ ಅಂದಿಗಾಲೇಶ್ವರ ಬೆಟ್ಟ. ದೂರದಿಂದ ನಾವು ಅಂಜನಾದ್ರಿ ಬೆಟ್ಟ ಹೋಗೋ ಎಡಗಡೆ ಮೊದಲು ಕಾಣುತ್ತೆ, ಒಂದು ಅಗಲಕೆರೆ ದಾಟಿದ ತಕ್ಷಣ ಆ ಬೆಟ್ಟವೇ ಇದು ಅಂಜನಾದ್ರಿ ಥರನೇ ಇರುವಂಥ ಒಂದು ಅಂದಿಗಾಲೇಶ್ವರ ಬೆಟ್ಟ. ಇದನ್ನು ನಾವು ಏರ್ತಾ ಹೋದಾಗ ನಮಗೆ ಅಂದರೆ ಮೊದಲೆಲ್ಲ ನಾವು ಬಾಲ್ಯದಲ್ಲಿ ಸಾಕಷ್ಟು ಬಾರಿ ಬಂದಿದ್ವಿ. ನಮ್ಮ ಸ್ನೇಹಿತರನ್ನು ಕರೆದುಕೊಂಡು ಈ ಬಾರಿ ಬಂದಿದ್ವಿ. ಈ ಬೆಟ್ಟ ನಮ್ಮ ಅಂಜನಾದ್ರಿ ಬೆಟ್ಟಕ್ಕಿಂತಲೂ ಎತ್ತರವಾಗಿದೆ. ಇದು ನೆಲದಿಂದ ಸುಮಾರು 40-45 ಅಡಿ ಎತ್ತರ ಐತಿ. ಹಾಗೂ ಸುಮಾರು 960 ಮೆಟ್ಲ ಇದಕ್ಕಿದ್ದಾವೆ. ಅಂದರೆ ಈ ಮುಂಚೆ ಮೆಟ್ಲುಗಳಿದ್ದಿಲ್ಲ. ಈಗ ಹರಸಾಹಸಪಟ್ಟು ಮೆಟ್ಲು ಹತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಈ ಸಾಕಷ್ಟು ಮೆಟ್ಲುಗಳನ್ನು ಒಳಗೊಂಡೈತಿ. ಇಲ್ಲಿಂದ ನೀವು ಮೇಲಿಂದ ನೋಡಿದರೆ ಒಂಥರ ಪಕ್ಷಿ ನೋಟ ಅಂತಾರಲ್ಲ, ಆ ಥರ ಕಾಣುತ್ತೆ. ಈ ಕಾಡಿನಲ್ಲಿ ನಮಗೆ ಈ ಬೆಟ್ಟದಲ್ಲಿ ಈ ಕಾಡು ಜಂತುಗಳು ಇವೆಲ್ಲ ಸಾಕಷ್ಟು ರೀತಿಯಲ್ಲಿ ನಮಗೆ ಸ್ವಾಗತ ಕೊಡ್ತವೆ. ದಾರಿಯಲ್ಲಿ ನಮಗೆ ಸಿಗ್ತವೆ. ಇದರಲ್ಲೂ ಈ ಬೆಟ್ಟ ಯಾವ ರೀತಿ ಇದೆ ಅಂದರೆ ತುಂಬ ಏರೋಕ್ಕೆ ತುಂಬ ಸವಾಲು. ಈ ಟ್ರೆಕ್ಕಿಂಗ್ ಮಾಡೋಂಥವ್ರಿಗೆ ತುಂಬ ಒಂದು ಸವಾಲಿನ ಕೆಲಸ. ಹಾಗೂ ಇಲ್ಲಿ ಸಿಗೋಂಥದ್ದು ಅಂದರೆ ಕವಳೆ ಹಣ್ಣು ಸಿಗುತ್ತೆ. ಕವಳೆ ಹಣ್ಣು ಬಹುತೇಕ ತಿಂದಿರ್ತೀರಿ. ಈ ಕವಳೆ ಹಣ್ಣು ಅಥವಾ ಕವಳಿಕಾಯಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸಿಟ್ರಸ್ ಅಂಶ ಜಾಸ್ತಿ ಇರುವಂಥ ಈ ಒಂದು ಕಾಯಿ. ಇದರಲ್ಲಿ ಕವಳಿಕಾಯಿ ಜೊತೆಗೆ ಅಂಕ್ಲಿಕಾಯಿ, ಸೀತಾಫಲ, ಸಪೋಟ ಹೀಗೆ ಬೇರೆ ಬೇರೆ ರೀತಿಯ ಔಷಧಿಗಳು ಹಾಗೂ ಆಯುರ್ವೇದಿಕ ಎಲ್ಲ ಕೂಡ ಸಸ್ಯವರ್ಗ ಇಲ್ಲಿ ಕಾಣಸಿಗುತ್ತೆ. ಇದು ಏಕಶಿಲಾ ಬೆಟ್ಟ. ಹಾಗಾದ್ರ ಜೊತೆಗೆ ಸಣ್ಣ ಪುಟ್ಟ ಬೆಟ್ಟಗಳು ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹದಾಕಾರವಾಗಿ ಒಂದು ಈ ಮೆಟ್ಲುಗಳು ಏನಿದಾವಲ್ಲ ತುಂಬ ಕಡಿದಾಗಿವೆ. ಏರೋಕ್ಕೆ ತುಂಬ ಸ್ವಲ್ಪ ಸವಾಲಿನ ಕೆಲಸ ಇದು. ಯಾರು ಚಾರಣ ಮಾಡೋಂಥವ್ರಿಗೆ ತುಂಬ ಸವಾಲಾಗಿ ಇರುತ್ತೆ. ಈ ಬೆಟ್ಟವನ್ನು ಏರ್ಬೋದು ಟ್ರೆಕ್ಕಿಂಗ್ ಮಾಡುವಂಥವ್ರು. ಇಲ್ಲಿಂದ ಮೇಲಿಂದ ನೋಡಿದಾಗ ಅದ್ಭುತವಾದ ಆ ಪ್ರಕೃತಿ ಸೌಂದರ್ಯ ಮುಂದೆ ನಾವು ಕಳೆದು ಹೋಗ್ತೀವಿ. ನಾವು ತಿನ್ನು ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಾವು ಹೋಗಿದ್ವಿ. ಮೇಲೆ ಹೋದಾಗ ನಮಗೆ ಈ ಕಂಡದ್ದೇ ಈ ಅದ್ಭುತವಾದ ದೃಶ್ಯ. ಯಾಕಂದರೆ ಇದು ಅಲ್ಲಿ ಸುತ್ತಲಿನ ಒಂದು 3-4 ಗ್ರಾಮಗಳ ನಡುವಿದೆ. ಸುತ್ತಲೂ ಬೆಟ್ಟ ಗುಡ್ಡ. ಆ ಶಿವಪುರ, ಶಹಾಪುರ, ಕೆರೆಹಳ್ಳಿ, ಬಿಳೆಬಾವಿ ಈ ಥರ ಒಂದು ಅಗಲಕೆರೆ ಈ ಗ್ರಾಮಗಳ. ಯಾವಾಗ ಬಂದಿದ್ರಿ ಇಲ್ಲಿಗೆ? ನಿನ್ನೆ ಬಂದಿರಾ? ಹಾಂ, ಮಧ್ಯಾಹ್ನ ಬಂದಿರಿ ಇಲ್ಲಿಗೆ? ರಾತ್ರಿ ಬಂದಿರಿ. ಎಲ್ಲಿ ಉಳ್ಕೊಂಡಿದ್ರಿ? ಹೊಸಪೇಟೆಗೆ ಉಳ್ಕೊಂಡಿದ್ರಿ? ಹಾಂ. ಇಲ್ಲಿ ಅಂಜನಾದ್ರಿ ಹೊಂಟ್ರಿ? ಇದು ಹೆಂಗೈತಿ ಅಂದಿಗಾಲೇಶ್ವರ ಬೆಟ್ಟ? ಚೆನ್ನಾಗೈತ್ರಿ? ಬಂದಿದ್ರಿ ಅಲ್ಲಿಗೆ ಮೊದಲು? ಇದು ಅಂಜನಾದ್ರಿ ಅಂತ ಅನ್ಕೊಂಬಂದ್ರಿ ಇದಕ್ಕೆ? ಹಾಂ, ಹೌದ್ರಿ. ನಿಮ್ಮ ಹೆಸರು? ಮುದ್ದೇಬಿಹಾಳ್ ತಾಲೂಕು. ನಿಮ್ದು ರೀ? ಮಲ್ಲಿಕಾರ್ಜುನ ಮುದ್ದೇಬಿಹಾಳ್ ತಾಲೂಕು. ಕಾಣುವಂಥ ಈ ದೇವಸ್ಥಾನ ಮೂರ್ತಿ ಇದೆ ಅಂದಿಗಾಲೇಶ್ವರ ಮೂರ್ತಿ. ತುಂಬ ಪ್ರಯಾಸಪಟ್ಟು ಈ ದೇವಸ್ಥಾನಕ್ಕೆ ಮೇಲೆ ಬರ್ಬೇಕಂದ್ರೆ ಸವಾಲಿನ ಕೆಲಸ. ಆದರೂ ಮೇಲಿಂದ ನೋಡಿದಾಗ ತುಂಬ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿಂದ ನಿಮಗೆ ತುಂಗಭದ್ರಾ ನದಿಗೆ ನಿರ್ಮಿಸಿರೋ ಗೇಟ್ ಕೂಡ ಕಾಣುತ್ತೆ. ಆದರೆ ಮಸುಕು ಕಾಣುತ್ತೆ. ಯಾಕಂದರೆ ಅವತ್ತಿನ್ನು ಬೆಳಿಗ್ಗೆ ಆಗಿರೋ ಕಾರಣ ತುಂಬ ಅಸ್ಪಷ್ಟವಾಗಿ ಕಾಣ್ತಾಯಿತ್ತು. ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ವಿ. ಇಲ್ಲಿಂದ ನಮಗೆ ಆ ಕಾಲುವೆ, ಆ ಹೊಲ ಗದ್ದೆಗಳ ಸೌಂದರ್ಯ ಇವೆಲ್ಲ ಕೂಡ ಅದ್ಭುತವಾಗಿ ನಮಗೆ ಗೋಚರ ಆಗ್ತಿತ್ತು. ಇಲ್ಲಿ ಮತ್ತು ಕೋತಿಗುಡ್ಡು ಅಂತಂದು ಒಂದು ವಿಶೇಷ ಪ್ರದೇಶ ಇದೆ. ಈ ಬೆಟ್ಟವನ್ನು ಏರಿ ಆ ಕಡೆ ಹೋದಾಗ ಕೋತಿಗುಂಡು ಅಂತ ಸಿಗುತ್ತೆ. ಅಲ್ಲಿ ನಮಗೆ ಈ ಕಾಡು ಜಂತುಗಳು ಮತ್ತು ನಮಗೆ ಕಾಣಸಿಗ್ತವೆ. ಆ ಕಾಡು ಜಂತುಗಳು ಹಾಗೂ ವಿವಿಧ ಇವೆಲ್ಲವೂ ಕೂಡ ಸಿಗ್ತವೆ ನಮಗೆ ಪ್ರಭೇದಗಳು. ಕೋತಿಗುಂಡು ಒಳ್ಳೆಯ ಆಯುರ್ವೇದಿಕ ನೀರು ಅದು. ಅಂದರೆ ಎಲ್ಲ ಗಿಡಗಳನ್ನು ದಾಟ್ಕೊಂಡು ಬಂದಂಥ ನೀರು. ಇದರಲ್ಲಿ ನಮ್ಮ ಸ್ನೇಹಿತರು ಕೂಡ ಬಂದಿದ್ದರು. ಮತ್ತು ಹಾಗೂ ಮುದ್ದೇಬಿಹಾಳ್ ತಾಲೂಕಿನ ಇವರೆಲ್ಲ ನಮ್ಮ ಸ್ನೇಹಿತರು ಕೂಡ ಈ ಒಂದು ಚಾರಣದಲ್ಲಿ ಕೈ ಜೋಡಿಸಿದರು.